ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿಗೆ ಬಂದೇವೆ ಅಂದರೆ ಕರ್ಜಿಗಿಗೆ ಬಂದೇವೆ ರೀ. ಏನಪ್ಪ ಇವತ್ತಿನ ಡೇ ಅನ್ನೋದನ್ನು ಈ ಬ್ಲಾಗ್ ಒಳಗೆ ನೋಡ್ತಾ ನಿಮಗೆ ಗೊತ್ತಾಗ್ತೈತಿ. ನಾವು ಈವ್ನಿಂಗ್ ಬಂದ್ವಿ ರೀ. ನಮ್ಮ ಧನ್ಯಂದು ಬರ್ತಡೇ ಇತ್ತು. ಅವಳ ಬರ್ತಡೇನ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ನೋಡಿರಿ. ನಮ್ಮ ಫ್ಯಾಮಿಲಿ ಹಿಂಗೈತಿ. ಇನ್ನೂ ಭಾಳ ಜನ ಮಿಸ್ ಅದಾರ ರೀ ಇದ್ರೊಳಗೆ. ನಾಳೆ ಬರೋರು ಅದಾರ. ಇವತ್ತಂತ ನಾವು ಬಂದಿದ್ವಿ. ಇವತ್ತಿನ ಡೇ ಏನಪ್ಪ ಅಂದ್ರೆ ನಮ್ಮ ಕಿರಣಗೆ ಹೆಣ್ಣು ನೋಡೇವ್ರಿ. ಅವ್ರನ್ನ ಕೊಟ್ಟುಂಡು ಅಂದ್ರೆ ಬೀಜ ಉತ್ತಿ ತೊಗೊಂಡು ಬರ್ತಾರೆ ರೀ ಇವತ್ತು. ಹಾಗಾಗಿ ಇವತ್ತಿಂದೆಲ್ಲ ಪ್ರಿಪ್ರೇಷನ್ ನಡೆಯತೈತಿ. ಮಾಮಾರು ಅದೆಲ್ಲ ಅಡುಗೆ ಮಾಡತ್ತಾರ. ತಮ್ಮಾರು ಅಣ್ಣಾರು ಎಲ್ಲ ತರಕಾರಿ ಕಟ್ ಮಾಡೋಕೆ ಹೆಲ್ಪ್ ಮಾಡತ್ತಾರ. ಈ ಕಡೆ ಸಾಂಬಾರಿಗೆ ರೆಡಿ ಆಗತೈತಿ ನೋಡ್ರಿ. ಬೀಗರು ಬಂದ್ರೆ ಫಸ್ಟ್ ಬೀಗ್ರನ್ನ ವೆಲ್ಕಮ್ ಮಾಡಿಕೊಂಡು ಅವರಿಗೆಲ್ಲ ಚಹಾ ನೀರು ಪಾನಕ ಅದೆಲ್ಲ ಟ್ರೀಟ್ ಮಾಡಿದ್ರು. ನವೀನ್ ಫುಲ್ ಬ್ಯುಸಿ. ಇವನ ರೀ ಮದುಮಗ. ಇವನು ನಮ್ಮ ಅಣ್ಣ, ಮದುಮಗನ ಮಾವ. ಫಸ್ಟಿಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರಿ. ನಾವು ಎಲ್ಲ ರೆಡಿಯಾಗಿದ್ವಿ. ಫಸ್ಟ್ ಪೂಜೆ ಇನ್ಮ್ಯಾಗಿಂದ ಎಲ್ಲ ಕಿರಣನ ಮದ್ವೆ ಇದೆಲ್ಲ ಪ್ರಿಪ್ರೇಷನ್, ಆಮೇಲೆ ಮದ್ವೆ ಫಂಕ್ಷನ್ಸ್ ಎಲ್ಲನೂ ಈ ಒಂದು ಪೂಜೆಯಿಂದ ಸ್ಟಾರ್ಟ್ ಆಗ್ತೈತ್ರಿ. ಅಂದ್ರೆ ಫಸ್ಟಿಗೆ ಗಣೇಶನ ಪೂಜೆ ಮಾಡಿ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಕಾಪಾಡಪ್ಪ ಅಂದ್ಕೊಂಡು ಗಣೇಶನ ಪೂಜೆ ಮಾಡ್ತಾರೆ ರೀ. ಬೃಹತ್ಸಾಮಕ್ಷತ್ರ ರುದ್ರೋಧವೃಷ್ಟಿಯಂ ಇತಿ ಮಂತ್ರಿಯಂ ಮಹಾಗಣಪತಿ ಮಾವಹಯಾಮಿ ಸಶಕ್ತಿ ಸಂಘ ಸಾಯುಧ ಸವಾಹನ ಭುವ ಇತಿ ಶರ್ಮಸ್ಲಾಂ ಪ್ರದರ್ಶನಂ ಶ್ರೀ ಮಹಾಗಣಾಧಿಪತಯೇ ನಮಃ. ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಸಂಗೀತ ಎಂಬ ಕನ್ಯೆಯನ್ನು ಇವತ್ತಿನ ದಿವಸ ಅರ್ಜಿ ಗ್ರಾಮದ ಸಮಸ್ತ ಗುರಿ ಹಿರಿಯರ ಸಮ್ಮುಖದಲ್ಲಿ ಹಾಗೂ ಅವನೂರು ಗ್ರಾಮದ ಗುರಿ ಹಿರಿಯರ ಸಮ್ಮುಖದಲ್ಲಿ ಇವತ್ತಿನ ದಿವಸ ದೈವದ ಸಾಕ್ಷಿಯಾಗಿ ಗುರಿ ಹಿರಿಯರ ಸಾಕ್ಷಿಯಾಗಿ ಕುಲದೇವರ ಸಾಕ್ಷಿಯಾಗಿ ಆತ್ಮದ ಸಾಕ್ಷಿಯಾಗಿ ನಾನು ಆತ್ಮ ಸಂತೋಷದಿಂದ ಕೊಟ್ಟಿರುತ್ತೇನೆ. ಕೊಟ್ಟು ಬಾಯಿ ಸತ್ಯ ಚಿರಂಜೀವಿ ಕಿರಣ ಎಂಬ ವರಶ್ರೇಷ್ಠನಿಗೆ ಇವತ್ತಿನ ದಿವಸ ದೈವದ ಸಾಕ್ಷಿಯಾಗಿ ಗುರು ಹಿರಿಯರ ಸಾಕ್ಷಿಯಾಗಿ ಕುಲದೇವರ ಸಾಕ್ಷಿಯಾಗಿ ಆತ್ಮದ ಸಾಕ್ಷಿಯಾಗಿ ನಾನು ಆತ್ಮ ಸಂತೋಷದಿಂದ ತೆಗೆದುಕೊಂಡಿರುತ್ತೇನೆ. ಇದ ನೋಡ್ರಿ ಬೀಜ ಬುತ್ತಿ ಅಡಿಗೆ ಅಂದ್ರೆ ಎಲ್ಲ ತರಕಾರಿ ಪಲ್ಯ, ಆಮೇಲೆ ರೊಟ್ಟಿ ಅನ್ನ ಎಲ್ಲ ತೊಗೊಂಡು ಬಂದಿರ್ತಾರೆ. ಅದೆಲ್ಲ ಆಮೇಲೆ ಕಾಳು ಅದ್ರೊಳಗೆ ಒಂದು 5 ಥರದ ಕಾಳು ಇಟ್ಟಿರ್ತಾರೆ. ಅದಕ್ಕೆ ಬೀಜ ಬುತ್ತಿ ಅಡಿಗೆ ಅಂತಾರೆ. ಐ ಥಿಂಕ್ ಎಲ್ಲರಿಗೂ ಗೊತ್ತಿರ್ತೈತಿ ಇದು. ಇದನ್ನು ಪೂಜೆ ಮಾಡಿ ಒಳಗೆ ಕರ್ಕೋಬೇಕ್ರಿ. ಮದುಮಗ ಫುಲ್ ಖುಷಿ ಒಳಗೆ ನಾನು.
ಭಾಳ ವೆರೈಟೀಸ್ ಅಡುಗೆ ಮಾಡಿದ್ರಿ. ಅವರು ತೊಗೊಂಡು ಬಂದಿದ್ರು, ಆಮೇಲೆ ಮಾಮಾರು ಮಾಡಿಸಿದ್ರು. ಎಲ್ಲ ಊಟ ಎಲ್ಲ ಚಲೋ ಆಯ್ತು. ಬೀಗರು ಎಲ್ಲರೂ ಊಟ ಮುಗಿಸ್ಕೊಂಡು ಊರಿಗೆ ಹೊಂಟ್ರಿ. ಬೀಗರನ್ನ ಕಳಿಸಿ ನಾವು ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕ್ರಿ. ಬಡವ್ರ ಮನೆ ಹುಡುಗಿರಿ ಲಕ್ಷಣದಳ. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.